ಅಯ್ಯೋ ಹೋಗಕ್ಕಾಗಿ ತಲೆ ಕೆಟ್ಟೋದಂಗೆ ಆಯ್ತದೆ ಕಣ. ಸರಿ ಇವಳು ಸುನೀತ್ನೂರು ಅದನ್ನೂ ಹೇಳಿ ಕಳ್ಸೋದಲ್ವಾ. ಹೋಗಿ ನಿಮ್ಮ ಮನೆಗೆ ಅಂದ್ಬಿಟ್ಟು ಅಲ್ಲಿ ಇರ್ಸ್ಕೊಂಡು ಕೂತವ್ರಲ್ಲಿ ಚಂದವಾ. ಇವಳು ಹೋಗಿ ಕೂತವಳಲ್ಲ, ಇವಳು ಇಲ್ಲಿ ನಾದ್ನಿಗೆ ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ಓದ್ಲಲ್ಲ, ಅಲ್ಲಿ ಅವ್ರ ಹೊತ್ತಿಗೆ ಇವಳು ನಾದ್ನಿ ಅಲ್ವಾ. ಇವಳು ಅರ್ಥ ಮಾಡ್ಕೋಬೇಕಲ್ವಕ್ಕ. ಏನಾರು ಅರ್ಥ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಹೋಗವ ಯಾವ ಮುಂಡೆಗೆ ಬೇಕು ಈ ಮುಂಡೆ ಮಕ್ಕಳು ಸವಾಸ ಬೇಡ ಅನ್ಸ್ಬಿಟ್ಟದ ನನಗಂತೂ. ಒಂದ್ಸತಿ ಭಾಳ ಬೇಜಾರಾಗೋಯ್ತದೆ ಕರೆ ನನಗಂತೂ. ಏನು ಮಾಡಬೇಕು ಅಂತಲೇ ಗೊತ್ತಾಗಕ್ಕಿಲ್ಲ ನನಗೆ. ಏನಾರು ಮಾಡ್ಕೊಳ್ಳಿ ಹೋಗು. ಈ ಮುರುವ ಯಪ್ಪ ಈ ಬುದ್ಧಿ ಕಲ್ತವನಲ್ಲಿ ಇವನ ಸಾಮಾನ್ಯದ ನಾನು ಕಡಿತಿಲ್ಲ ನಾನು. ನಿಜವಾಗ್ಲೂ ನನಗೆ ನಂಬಿಕೆ ಆಗಲಿಲ್ಲ. ನನಗೆ ಹುಡುಗಿ ಮನೆಯವ್ರು ಹೇಳಿದ್ನ ಅಕ್ಕ ಸುಮ್ಮನಿರು, ಆಗೋರು ಇರ್ತಾರೆ ಆಗ್ನೇರ್ದವ್ರು ಇರ್ತಾರೆ, ನೀನೇ ತಲೆಗೆಡ್ಸ್ಕೊಂಡು ಅದನ್ನ ಹೆಂಗೆ ಸತ್ಯ ಅಂತ ನಂಬಿ ಗೊತ್ತಿಲ್ದನಿಗೆ ನೀನೇ ಹೇಳಿಲ್ವಾ ಕೆಲಸ ಪಲ್ಸಕ್ಕೆ ಅಂತ ಹೋಗೋದು ಕರೆಯಕ್ಕೆ ಅಂತ ಹೋಯ್ತಾ ಇದ್ದ ಅಂತ. ಹಂಗೆ ಹೋಗೋದನ್ನ ಯಾರೋ ನೋಡ್ಕೊಂಡು ತಪ್ಪು ತಿಳ್ಕೊಂಡಿರ್ಬೇಕು. ಅವೇನೇನು ಗಂಡಿಲ್ಲ ಎಲ್ಲೋ ಇವ್ರಿಗೂ ಅವನಿಗೂ ಏನೋ ಸಂಬಂಧ ಇರ್ಬೋದು ಅಂತವ. ಅದು ತಿಳ್ಕೊಂಡು ಯಾರೋ ಫೋನ್ ಮಾಡಿ ಹೇಳಿದಾರೇನೋ, ಯಾರು ಕಂಡಿದ್ದಾರೆ ಸುಮ್ಮನಿರು. ಅಯ್ಯೋ ಹಂಗಲಕ್ಕಲ್ಲ ಫೋಟೋವ ಹೆಂಗೆ ಫೋಟೋ ತಂದು ಫೋಟೋವ ಇವನು ಮುಗಿನ ಎತ್ಕೊ ಫೋಟೋ ಹೊಡ್ಸ್ಕೊಂಡಿದ್ದಾನಂತಲ್ಲ ಅದನ್ನ ಹೆಂಗೆ ಮಾಡ್ಬಿಟ್ಟಾರು. ಅಯ್ಯೋ ನಾನು ಅದನ್ನ ಕೇಳಿದೆ. ಇವನ್ನ ಹೋಯ್ತದಲ್ಲ ಇದಕ್ಕೆ ರವಿ ಸ್ಟುಡಿಯೋ ರವಿ ಅವನ್ನ ಕೇಳಿದೆ ನಾನು. ಅಪ್ಪ ಹಿಂಗೆ ಫೋಟೋವ ಇನ್ನೊಬ್ರು ತಂದು ಬೇಕಾದ್ರೆ ನಿನ್ಸ್ಬೋದಾ ಅಂತ ಕೇಳಿದೆ. ಅಯ್ಯೋ ಯಾರು ಬೇಕಾದ್ರೆ ತಂದು ಒತ್ತಿ ನಿನ್ಸ್ಕೊಬೋದು, ಹಂಗೆಲ್ಲ ಮಾಡ್ಬೋದು ಕಣಮ್ಮ ಅಂತ ಅಂದ. ನಾನು ಈ ಥರ ಅಂತ ಕೇಳಿರ ನಾನು ಯಾವುದೋ ಕೇಳಿದೆ, ಯಾವುದೋ ಲೆಕ್ಕದಲ್ಲಿ ಸುಮ್ಮನೆ ಕೇಳಿದೆ ಹಂಗಂತ ಅಂದ. ಅದೇನು ಅದಂತ ಎಡ್ಡಿಟ್ಟೋ ಪಡಿಟ್ಟೋ ಅಂತ ಅಂದ್ರು ಕಣಕ. ಹಂಗೆ ಮಾಡ್ಬೋದಂತೆ ಸುಮ್ಕಿರು, ಯಾರೋ ಆಗ್ನಾರ್ದವ್ರಿಗೆ ಕೆಲಸ ಮಾಡವ್ರೆ ಕಣ. ಅದೇನೋ ಕಾಣೆ ಕಣ, ಅದೇನೋ ಕಾಣೆ ಬಿಟ್ಟು ನಾನು ಒಂದು 2-3 ಸತಿ ಅವ್ರ ಜಗಳ ಮೇಲೆ ಕೂತಿರೋದನ್ನ ನೋಡೀನಿ ಕಲೆ. ನನ್ನ ಕಣ್ಣಾರ ನಾನು ನೋಡೀನಿ. ಸುಮ್ಮನೆ ಇಲ್ದವ್ದು ಮಾತಾಡ್ಬಿಡ್ದು ನೋಡಿರೋದಕ್ಕೆ ನನಗೆ ಅನುಮಾನ ಗೊತ್ತೇ ಇರೋದು. ಅಯ್ಯೋ ಕಾಣೆ ನೋಡದ ಬಿಡು, ಏನಾರೇ ಇದ್ರೆ ಅವರೇ ಬತ್ತಿಲ್ವಾ. ಭಾಗ್ಯಕ್ಕ ಬಕ್ಕ ಯಾರಕ್ಕ ಇವರು? ಅದೇ ಸೊಸಿಲ ಅವ್ರ ಹೂವ. ಬಕ್ಕ ಏನಕ್ಕ ನಮ್ಮ ಮನೆ ಗಂಟು ಬಂದ್ಬಿಟ್ಟಿದ್ದೀರಲ್ಲ, ಬರ್ಬೇಕಲ್ಲ. ಅಲ್ಲ ಕನಕ ನಮ್ಮನ್ನ ನಿಮ್ದಾಗಿರಕ್ಕೆ ಊರೊಳಗೆ ಇವನು ಬಿಡ್ತಾ ಇಲ್ವಲ್ಲ ನಿಮಗ. ನಾವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ನಮ್ನ ಸಾಯಿಲಿ ಅಂತ ಈ ತರ ಆಡ್ತಾ ಇದಾರ. ಇದೇನು ಹಿಂಗ್ ಮಾತಾಡಿರಿ? ಯಾಕೆ ಯಾರು ಸಾಯಿಲಿ ಅಂತವ? ಯಾರು ಸಾಯಿಲಿ ಅಂತ ಯಾರಂದ್ರು? ಇದೇನು ಹಿಂಗ್ ಮಾತಾಡ್ತಾ ಇದೀರಿ ನೀವು? ಏನಕ್ಕ ಹೋಗಟ್ ನಂಗೆ ಮಾತಾಡ್ಬೇಡಿ, ನಮ್ಗೆ ಈಗ ತಲೆ ಕೆಟ್ಟೋದಂಗೆ ಆಗದೆ. ಅದೇನು ಹೇಳ್ಬೇಕು ನೇರವಾಗಿ ಹೇಳಿ. ಅಲ್ಲ ಕನಕ ನನ್ನ ಮಗಳನ್ನ ಬಂದ ನನ್ನ ಮನೆಗೆ ಬಂದ್ಬಿಟ್ಟು ಅತ್ತೆ 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 ಅಂದ್ಕೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಕೆಲಸ ಕರೆಯಕ್ಕೆ ಬರ್ತಿದ್ದ. ತಮ್ಮಸೆಗೆ ಅತ್ತೆಗಿತ್ತೆ ಅಂತಿದ್ದ. ಅಯ್ಯೋ ಹಿಂಗೆ ತಮಾಸೆ ಮಾಡ್ಬೇಡಕ್ಕನಪ್ಪ, ನೋಡ್ದ ತಪ್ಪು ತಿಳ್ಕೊಂಡವ್ರು ಅಂತ ಅಂದೆ. ತಿಳ್ಕೊಳ್ಳಿ ಬಿಡತ್ತೆ, ನನಗೂ ಇರ್ತೀರ ನಿನ್ನ ಮಗಳಿಗೂ ಗಂಡಿಲ್ಲ ಮದುವೆ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತ ತಮಾಸೆ ಮಾತ್ಕೊಂಡು ಆಡ್ಕೊಂಡು ನಿಂತ್ಕೊಂಡ. ನಾನು ಅಯ್ಯೋ ಏನೋ ತಮಾಸೆ ಮಾಡ್ತಾನೆ ಅನ್ಕೊಂಡು ನಾನು ಸುಮ್ಮನೆ ಅದೇ. ಬತ್ತಾ ಅವನು ಜಾಸ್ತಿ ಆಗೋಯ್ತು. ನಾನು ಮದುವೆ ಮಾಡ್ಕೊತೀನಿ ಅನ್ಕೊಂಡು ನನ್ನ ಮಗಳನ್ನ ನಂಬಿಸಿ ಇವತ್ತು ಇನ್ನೊಂದು ಕೆಣ್ಣು ನೋಡಕ್ಕೆ ಹೋಗೋನಲ್ಲ ಇವನು. ಸರಿಯಾ ಅಲ್ಲ ನಿಮಗೆ ಬುದ್ಧಿ ಇತ್ತಿಲ್ವಾ? ಅದು ಹೆಂಗೆ ಸರಿ ಗಣಸ ಮನೆ ಒಳಗೆ ಸೇರ್ಸ್ಕೊಂಡ್ರಕ್ಕ ತಿರ್ಗಾ ಮಾತಾಡ್ತೀರಲ್ಲ ನೀವು. ನಮ್ಮ ಅವ್ವನು ಒಪ್ಪಿಸ್ತೀರಿ, ನಮ್ಮ ಮಗನ ನಮ್ಮ ಅವ್ವನೇನು ಒಪ್ಪಿಸ್ಬಿಟ್ಟು ಮದುವೆ ಆಯ್ತೀನಿ ಅಂತಂದ. ಅದಕ್ಕೆ ನಾವು ಒಪ್ಕೊಂಡು ಇನ್ನೇನು ಮಾಡಿ ಚಂದಾಗ ಬುದ್ಧಿ ಕಲ್ತಿದ್ದೀರಿ ಬಿಡಿ ನೀವು ತಾನೇ. ಈಗೇನವ ಏನೂ ಇಲ್ಲ. ಈಗ ಅದೇನೋ ಹೆಣ್ಣೋರ್ಗೆ ಹೆಣ್ಣು ನೋಡಕ್ಕೆ ಹೋಗಿದ್ರಲ್ಲ ಅವ್ರಿಗೆ ಫೋನ್ ಮಾಡಿ ಇವಳು ಹೇಳಿದ್ಲು. ನಾನೇ ಹೇಳಿಸ್ತೆ, ನಾನು ನೀವೇನಾರು ಅನ್ಕೊಳ್ಳಿ ಏನಂತ ಹೇಳಿಸಿದ್ರಿ. ಅಲಕನಕ ಇವತ್ತು ಬಂದು ಮನೆ ಕೇಳೋಣ, ಅವತ್ತೇ ಬಂದು ಹೇಳುವೆ. ಅವ್ರಿಗೆ ಬೇರೆ ಕೆಲ್ಸಕ್ಕೆ ಹೋಗಿದೆ ನೀನು, ಏನಿರೋದನ್ನ ಬಂದಿದ್ದೀನಿ ಮನೆ ಹೇಳ್ಬೇಕಾಗಿತ್ತು ನೀನು. ಏನಿಲ್ಲನಕ ಏನಾರು ಹೇಳಿ ನಿನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ಕೊಂಡು ಎದುರಿಸ್ತಾ ಕೂತಾನೆ. ನೆನ್ನೆಯಿಂದ ಮನೆ ಒಳಗೆ ಉಣ್ಣಕ್ಕೆ ಬಿಡ್ತಾ ಇಲ್ಲ. ಮೊದಲು ಕಡ್ದೋಗಿ ಊರಿಂದ ಹಚ್ಕೋಗಿ ಮನೆಯ ಮಠವ ಮಾರ್ಬಿಟ್ಟು ಗೊತ್ತಿಲ್ದಂಗೆ ಎಲ್ಲರೂ ಹೊಂಟೋಗಿ ನೀವು ಇರಬೇಡಿ. ನೀವು ಊರೊಳಗಿದ್ರೆ ಮನೆಗೆ ಬೆಂಕಿ ಹಚ್ತೀನಿ ಅಂತ ಕುಂತಾನಲ್ಲ ಇವನು. ಏನು ಮನೆ ಕಟ್ಕೊಟ್ಟಿದ್ದಾನೆ ಇವನು? ಇಲ್ಲ ಮನೆ ಜಾಗ ತೆಗೆದುಕೊಟ್ಟಿದ್ನೋ ಇಲ್ಲ ಮನೆ ಕಟ್ಕೊಟ್ಟಿದ್ನೋ? ನಮ್ಮ ಪಡೆಗೆ ನಮ್ಮನ್ನ ಇರೋದನ್ನ ಬಿಡ್ತಾನೆ ಇವನು. ನಂಬಿಸಿ ಮೋಸ ಮಾಡಿರೋದಲ್ದಾನೆ. ಊರ್ ಬಿಟ್ಟೋಗಿ ಅಂತ ಹಿಂಗೆ ಆಟ ಕುಂತ ನೋಡಿ ಹೆಂಗೆ ಮಾಡೋದು? ಅದೇ ಊರ್ ಬಿಟ್ಟು ಟೇಕ್ ಹೋದಾರಂತೆ. ನಿಮ್ಮ ಮನೇಲಿ ನೀವಿದ್ದೀರಿ, ಅವ್ನಿಗೇನಂತೆ ಅವ್ನಿಗೆ ಹೆಣ್ಣು ಕೊಡಕ್ಕಿರುವಂತೆ ಗೊತ್ತಾಗ್ಬಿಟ್ಟು ಜನಗಳು ಗೊತ್ತಾದ್ರೆ ಇನ್ನು ಹೆಣ್ಣು ಕೊಡ್ದಂಗೆ ಅದದಂತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ. ನೀವು ಊರು ಬಿಟ್ಟೋಗಿ ಅಂತಾನೆ. ಅವು ಹೆಣ್ಣು ಕರ್ಕೊಂಡು ಮುಗಿನ ಕಟ್ಕೊಂಡು ನಾನು ಎಲ್ಲಿ ಕರ್ಕೊಂಡು ಹೋಗತಿ? ದೇಶಾಂತರ ಹೋಗೋಕ್ಕೆ ನನಗೆ ಗೊತ್ತಾ? ಎಲ್ಲಿ ಹೋಗವೆ? ಜ್ಞಾನ ಬೇಡವಾ ಇವನಿಗೆ? ಅದಕ್ಕೆ ಇವಂದು ಹೊತ್ತಿ ಆಯಿತು. ನೆನ್ನೆ ದಿಸ್ಲು ಹೇಳ್ಬಿಟ್ಟು ಹೋಗಿದ್ದ ಬಂದು ಮನೆಗೆ ಹೊಂಟೋಗಿ ಮೊದಲು ಇಲ್ಲ ನಾನು ಸುಮ್ಮನೆ ಬೆಳಗಿರಕ್ಕಿಲ್ಲ ಅಂತ ತಿರ್ಗಿ ವಾತಾವರಣ ಫೋನ್ ಮಾಡಿಬಿಟ್ಟು ನಿಮ್ಮ ಮನೆಗೆ ಬೆಂಕಿ ಹತ್ತೀನಿ, ನಿಮ್ಮ ಮನೆಗಿರೋ ಹೊತ್ನಲ್ಲಿ ಬೆಂದೋಗ್ಬೇಕಂಗೆ ಮಾಡ್ತೀನಿ ಅಂತ ಎದುರಿಸ್ತಾ ಕುಂತವನೆ. ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗೋದಂತ ಬಂದೇಕನ್ನ ಬಗೆಕ ಅಲ್ಲಕ್ಕನ ಪುಣ್ಯತ್ಕಿದ್ದೀರ. ಇವತ್ತು ಬರೋರು ಅವತ್ತೇ ಬಂದು ಹೇಳಿವೆ ಈ ಥರ ಹಿಂಗೆ ನಡೀತದೆ ಅಂತ. ಏನಾರು ಮಾಡ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಈಗ ಬಂದು ನೀನು ಇವತ್ತು ಬಂದು ಹೇಳ್ತಾ ಕುಂತಿದ್ಯಲ್ಲ, ಅವತ್ತಿನ ಏನು ಕತೆ ಬೇಯಿಸ್ತಿದೆ. ನಾನೇ ಒಪ್ಪಿಸ್ತೀನಿ ಅಂತ ನಾನು ಅವತ್ತೇ ಹೇಳಿದೆ. ನಾನೇ ಒಬ್ಬಂದು ಕೇಳ್ತೀನಿ, ನಾನು ಮಾಡ್ಕೊಳ್ಳಿ ಅಂದ್ಬಿಟ್ಟು ಈ ಥರ ಹಿಂಗೆ ನಡೀತದೆ, ಮಾಡ್ಕೊಳ್ಳಿ ನನ್ನ ಮಗಳನ್ನ ಮೋಸ ಮಾಡಿಬಿಡಿ ಅಂತ ನಿಮ್ಮ ಮೂವನ್ನ ಕಾಲಿಗೆ ಬಿದ್ದು ಕೇಳ್ಕೊತೀವಿ ಕಣಪ್ಪ ಅಂದೆ. ಯಾವುದೇ ಕಾರಣಕ್ಕೂ ನೀವು ಬೇಡ, ನಾವೇ ಒಪ್ಪಿಸ್ತೀನಿ. ನಮ್ಮ ಮೂವನು ಒಪ್ಪಿಸ್ಬಿಟ್ಟು ಹೆಣ್ಣು ಕೆಳಗೆ ಕರ್ಕ ಬರ್ತೀನಿ ಅಂತ ಹೇಳಿ ಪಾರ್ಟಿ ಹಿಂಗೆ ಬೇರೆ ಕಡೆಗೆ ಮದುವೆ ನಿಂತವನಲ್ಲ ಇವನು. ಹಿಂಗೆ ಬುದ್ಧಿ ಕಲಿದವನು. ಸರಿ ಕಂತ ಹಾಕಿ ಅವನು ಹಂಗೆ ಅಂದ್ಬಿಟ್ಟಂತೆ. ನೀವು ಮನೆ ಒಳಗೆ ಸೇರ್ಸ್ಕೊಬಿಟ್ರಂತೆ. ಒಳ್ಳೆ ಚೆಂದಾಗಿ ಬುದ್ಧಿ ಕಲ್ತಿದ್ದೀರಿ ಕನಕ, ಭಾಳ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ. ಫಸ್ಟ್ ದಿವಸ ಬಂದಾಗಲೇ ಉಗ್ದೋಡ್ಸಿರಾಯ್ತಿತ್ತಿಲ್ವಾ? ನೀವು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ಬಿಡು. ಇವತ್ತು ಬಂದು ಹೇಳ್ರು ನಾವೇನು ಮಾಡವ? ನೋಡ್ರಕ್ಕ ಏನು ಮಾಡಿರೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ
ನಾವಂತೂ ಜೀವಂತವಾಗಿ ಇರೋಕ್ಕಿಲ್ಲ. ಹಂಗೆ ಅನ್ಕೊಂಡು ಏನಾರು ಮಾಡ್ಕೊತೀವಿ ಅಂದ್ಬಿಟ್ಟು ನಾವು ಸುಮ್ಮನೆ ಸಾಯೋರಲ್ಲ ನಾವು. ಹೆಸ್ರು ಬರ್ದು ಮಾಡ್ಬಿಟ್ಟು ಇಂಥವನಿಂದ ಹಿಂಗೆ ಆಯ್ತು ನಮ್ಮದು ಅಂತ ಎಲ್ಲರೂ ಬರ್ಸ್ಬಿಟ್ಟೆ ನಾವು ಸಾಯೋದು ನಾವು. ಹೇಳ್ತೇವನಿ ನಾನು ಸುಮ್ಗಿಮ್ನೆ ಇರೋಕ್ಕಿಲ್ಲ. ಇವತ್ತು ನನ್ನ ಮಗಳು ಮಾನ ಕಳ್ಕೊಂಡು ಇವತ್ತು ಬಾಳ್ಬೇಕಾಗಿಲ್ಲ ನಾವು. ನನ್ನ ಮಗಳ ಪರಿಸ್ಥಿತಿ ನನಗೆ ಹೊಟ್ಟೆ ಉರಿತದೆ. ಅವನು ಹಿರಿಗಂಡ ಮದುವಾದ ಒಂದು ಬಸ್ರಿ 9 ತಿಂಗಳು ಬಸ್ರಿ ಕಾಣ್ತಿರೋದ ಇದ್ದಕ್ಕಿದ್ದಂಗೆ ಸತ್ತೋದ. ಆ ಹೋಗಿನ ಸಾಕಕ್ಕೆ ವನವಾಸ ಹತ್ತವಳೆ ನನ್ನ ಮಗಳು. ಆ ಪಾಟಿ ವನವಾಸ ಹತ್ತವಳೆ. ಮೊದಲದಲ್ಲಿ ಈ ನನ್ನ ಮಗ ಬಂದು ಎಲ್ಲನೂ ಇನ್ನೂ ಇರ್ಬಾರೋ ತಲೆಗೆಡ್ಸಿ ಮಾಡ್ಬಿಟ್ಟ. ಏನಾರೇ ನಗಿತಾವ ಒಪ್ಕೊಂಡು ಮಾಡ್ಕೊಂಡ್ರೆ ನನ್ನ ಮಗಳನ್ನ ಸರಿ ಇಲ್ವಾ ಎಲ್ಲರ ಹೆಸರು ಬರೆದ್ಬಿಟ್ಟು ಹೋಯ್ತಾ ಇರ್ತೀವಿ. ಒಳೆಗೋ ಬಾವಿಗೋ ಬಿದ್ದುಬಿಡ್ತೀವಿ. ಸತ್ರ ತಿರೋಗ್ಬಿಡ್ತದೆ. ಸತ್ರೆ ಎಲ್ಲರ ಹೆಸರು ಯಾಕಮ್ಮ ಬರ್ತೀವಿ? ನಾವೇನು ಹೇಳ್ಕೊಟ್ಟಿದ್ವಾ? ಸೇರ್ಸ್ಕೊತೀನಿ ಮನೆ ಒಳಗೆ ಅಂದ್ಬಿಟ್ಟು ಎಲ್ಲರ ಹೆಸರು ಯಾಕೆ ಬರ್ದೀಯ ನೀನು? ಚೆನ್ನಾಗಂತ ಇದ್ದೀ ಬಿಡು, ಎಲ್ಲರ ಹೆಸರು ಬರೀತೀರಿ ಅಂತವ. ಹಂಗಲ್ಲ ಕನಕ, ನಮ್ಗೆ ಎಷ್ಟಕ್ಕ ನೋವು ಇದ್ದದು ಇವತ್ತು, ನಮ್ಗೆ ಎಷ್ಟು ಆಗ್ತಿರೋದು ಹೇಳ್ತಿರಲ್ಲ. ನೋವು ನಿಮ್ಮ ನೋವು ಮಾಡ್ಕೊಳಕ್ಕೆ ಯಾರು ಹೇಳ್ದವರು? ಈಗ ಅವೆಲ್ಲ ಬಿಟ್ಟಾಕ್ಬಿಟ್ಟು ಸಾಯ್ತೀನಿ ಬಿಡ್ತೀನಿ ಅನ್ನೋ ಬಿಟ್ಬಿಟ್ಟು ಅದೇನು ಹೇಳು ಮುಂದಕ್ಕೆ ಮಾತಾಡಮ್ಮ. ಹೊತ್ತು ಮಾತಾಡೋಳು ನೀನು. ಅವತ್ತಿನ ಜ್ಞಾನ ಇರ್ಬೇಕಾಗಿತ್ತು ಮನೆ ಒಳಗೆ ಅವ್ನು ಸೇರಿಸ್ಕೊಳೋದಕ್ಕೆ ಹೇಳ್ಬೇಕಾಗಿತ್ತು. ಗುಲಾಮ ಹೋಗೋ ಗುಲಾಮ ಮನೆ ಒಳಗೆ ಏನು ಕೆಲಸ ನಿನಗೆ ಅಂತವ. ಗಂಡಸು ನೀರಿರುತ್ತ ಚಮರಿ ಬಿಡ್ತಾನೆ ಕಣಮ್ಮ. ಹಂಗೆ ಅನ್ಕೊಂಡು ಅವಳಿಗೆ ಏನಿತ್ತಿವ ನಿನಗೆ ಏನಿತ್ತಿಲ್ವಮ್ಮ? ಅದಕ್ಕೆ ಕಣವ ಆ ತಪ್ಪು ಮಾಡಿರೋದಕ್ಕೆ ಇವತ್ತು ಪಶ್ಚಾತ್ತಾಪ ಪಡ್ತಾ ಕುಂತಿರೋದು. ಅಕ್ಕ ಬಗೆಕ ನೀನು ದೇವ್ರು ಅಂತೇಳು. ನಾವು ಆಗ್ಲಿಂದ ನೀನು ನೋಡೀವಿ. ನಿನ್ನ ಅಂತೇಳು ಅಂತ ನಮಗೂ ಗೊತ್ತು. ನಿನಗೂ ಕಷ್ಟ ಸುಖ ಏನು ಅಂತ ಗೊತ್ತು. ನಿನ್ಗೆ ಅಣ್ಣವೇ ಅಕ್ಕನ ಕಟ್ಕೊಂಡು ಮಗಿನ ಕರ್ಕೊಂಡು ಹೊಂಟೋಗಿದ್ದು ಇನ್ನೆಷ್ಟು ಅನ್ವಾಸತ್ತಿದ್ದಿ ಕೂಲಿನಾಲಿ ಮಾಡಿದಿ ಅನ್ನೋದು ನಮ್ಗೆ ಗೊತ್ತು. ಅಕ್ಕ ಕಷ್ಟ ಸುಖ ಗೊತ್ತಿರೋದು ಕೇಳ್ತೇವೆ. ಒಂಟಿ ಹೆಣ್ಣು ಹೆಂಗೆ ಬದುಕೋದು ಕಷ್ಟ ಅನ್ನೋದು ನಿನಗೆ ಗೊತ್ತು. ನಿಂದ ಅಮ್ಮಯ್ಯ ಅಂತೀನಿ. ನಿನ್ನ ಕಾಲ್ಗಾರು ಬೀಳ್ತೀನಿ. ನನ್ನ ಮಗಳಿಗೊಂದು ನ್ಯಾಯ ಒದಗಿಸ್ಕೊಡು. ನಿಂದ ಅಮ್ಮಯ್ಯ ಕನಕ ನಿನ್ನ ಕಾಲು ಬೀಳ್ತೀವಿ ಇಲ್ದ ಮಾತ್ರ ನಾವು ಇರೋಕ್ಕಿಲ್ಲಕ್ಕ. ಏನಾರು ಮಾಡ್ಕೊ ಸಾಯೋದಂತೂ ಗ್ಯಾರಂಟಿ. ಕಾಯ ಸುಪ್ಪುತ್ಕಕ್ಕ ಇನ್ನೊಂದ್ಸತಿ ಸಾಯ್ತೀನಿ ಗೀತೀನಿ ಅನ್ಬೇಡ. ಅದೇ ನನ್ನ ಮಗ ಬರಲಿ ಮೊಮ್ಮಗರು ಬರಲಿ ಅದೇನು ಕುತ್ಕ ಮಾತಾಡ್ಬಿಟ್ಟು ಅದೇನು ತೀರ್ಮಾನ ಹೇಳ್ತೀವಿ. ಹೋಗು ತಲೆಗೆಡ್ಸ್ಕೊಬೇಡ ನೀನು. ಹೋಗು ಅದೇನದು ಆಗಲಿ ನೋಡೋಕ್ಕಾಯ್ತದೆ. ಹೋಗು ಈಗ ನಾವು ಬಂದು ಹೋಗಿನಿ ಅಂದರೆ ಇನ್ನೂ ಎದುರಿಸ್ತಾನೆಕ. ನೀವು ಒಂಚೂರ ನಮಗೆ ನಮ್ಮ ಕಡೆಗೆ ಒಂಚೂರು ನಿಗಾ ನೋಡಬೇಕು. ನೀವು ಏನು ಮಾಡೋಕ್ಕೂ ಎಸಕ್ಕಿಲ್ಲ, ಬೇಕಾದ್ರೆ ಸಾಯಿಸೋಕ್ಕೂ ಎಸಕ್ಕಿಲ್ಲ ಅವನು. ಸಾಯಿಸ್ಬಿಡ್ತಾನೆ. ಯಾಕೆ ಸಾಯ್ಸನೋ ಎಂತ ಸಾಯ್ಸನಕ ಅದೇನು ನೋಡೋಕ್ಕಾಯ್ತದೆ. ಹೋಗು ಮಾತಾಡ್ಬಿಟ್ಟು ಹೇಳ್ತೀನಿ. ಏನಾರು ನ್ಯಾಯ ಒದಗಿಸ್ಕೊಡು ಬಗ್ಗೆ ಕಾರಿಂದ ನಂಬಿ ನಾವು. ನನಗೆ ಮೋಸ ಮಾಡ್ಬಿಡೋದ್ರ ಮಗಳು ಪರಿಸ್ಥಿತಿ ನೋಡೋಕ್ಕಾಗಿಲ್ಲ. ಮಾತಾಡ್ತೀವೇನಿಲ್ವಾ? ಹೋಗೋದು ಏನು ಮಾತಾಡ್ಬಿಟ್ಟು ಹೇಳ್ತೀವಂತೆ ಹೋಗಕ್ಕ. ಹೋಗು ಒಂಟಿ ಹೆಣ್ಮಕ್ಳು ಜೀವಿತ ಬೇಡದ ಬೇಡ. ಅದು ಇವತ್ತೊಂದು ಪರಿಜ್ಞಾನ ಅವತ್ತೊಂದು ಪರಿಜ್ಞಾನ ಇರಬೇಕಾಗಿತ್ತು. ಹೋಗು ಇವತ್ತು ಮಾತಾಡ್ರೆ ಏನು ಪ್ರಯತ್ನ? ಹೋಗು ಏನು ಪ್ರಯತ್ನ ಇಲ್ಲ. ಈಗ ಹತ್ರ ಏನು ಪ್ರಯತ್ನ ಅದದು? ಕುತ್ಕೋಬೇಡ. ಹೋಗೋದೇನು ನೋಡೋಗು. ಆಯಿತು ಅಕ್ಕ, ಅಳೋದು ಬೇಡ ಕರೆಯೋದು ಬೇಡ. ಬರಲಿ ನಮ್ಮ ರಿಸ್ನುವೆ ಅವನು ಬರಲಿ ಎಲ್ಲ ಹೋಗೋರೆ ಕುಣಿಸ್ಕೊಂಡು ಮಾತಾಡ್ತೀನಿ. ಕೇಳ್ತೀನಿ ಮೊದಲು ಇವನ ಬಾಯಲ್ಲಿ ಏನು ಬಂದು ತಿಳ್ಕೊಂಡು ಆಮೇಲೆ ನಾನು ಹೇಳಿ ಕಳಿಸ್ತೀನಿ. ಹೋಗು ಕಣ್ಣೀರು ಹಾಕ್ಬೇಡ. ಸರಿ ಕದ ಬಗ್ಗೆ ನೀನೇ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಸರಿ ಆಯಿತು ಹೋಗಕ್ಕ. ಹೋಗು ಆಯ್ತು. ಅದೇನು ನೋಡೋಕ್ಕಾಯ್ತದೆ? ತಲೆಗೆಡ್ಸ್ಕೊಬೇಡ. ಹೋಗು ಅದೇನು ನೋಡೋಕ್ಕಾಯ್ತದೆ. ಸರಿ ಕನಕ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.